we are in Goa. ಹೆಂಗ್ ನಡೀತಾವ್ರು ನೋಡಿ ಇವ್ರಿಬ್ರು. ನಾವು ನಮ್ ಬ್ರೈಡ್ಗೋಸ್ಕರ ಹಾಕಿದೀವಿ. Hi guys, welcome back to my channel. So we are in Goa. So ಬಸ್ಸಿಂದ ಬರೋಷ್ಟರಲ್ಲೇ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಯ್ತು, 12:30 ಆಯಿತು. ಸೊ ಅಲ್ಲಿಂದ ಬಸ್ಸಿಂದ ಬಂದು ಕಾರ್ ರೆಂಟ್ ಮಾಡಿ ಬ್ರಂಚೇ ಮಾಡಿಬಿಟ್ವಿ ಡೈರೆಕ್ಟಾಗಿ ನಾವು. ಸೊ ಇವಾಗ ರೂಮಿಗೆ ಬಂದಿದ್ದೀವಿ. ನಾವೆಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ವಿ ಆರ್ ಗೋಯಿಂಗ್ ಟು ಅ ಬೀಚ್. ಸೊ ಬನ್ನಿ ಹೋಗೋಣ. ಸೊ ದಿಸ್ ಇಸ್ ವೇರ್ ವಿ ಆರ್ ಸ್ಟೇಯಿಂಗ್. ಇವಾಗ ರೂಮ್ ರೀಚ್ ಆದ್ವಿ. ಬನ್ನಿ ರೂಮ್ ಟೂರ್ ತೋರಿಸ್ತೀನಿ. ಸೊ ಹಂಗೆ ಒಂದು ಕ್ವಿಕ್ ರೂಮ್ ಟೂರ್. ಇದು ರೂಮ್ 1. ನಮ್ಮ ಅಕ್ಕ ಮತ್ತೆ ಜಾನು ಆ ರೂಮಲ್ಲಿದ್ದಾರೆ. ನಮ್ಮ ರೂಮಲ್ಲಿ ಇನ್ನೊಂಚೂರು ಮುಂದೆ ಇದೆ, ಬನ್ನಿ. ಸೊ ದಿಸ್ ಇಸ್ ಆರ್ ರೂಮ್. ಬಂದ ತಕ್ಷಣನೇ ಲೆಫ್ಟ್ ಸೈಡಲ್ಲಿ ವಾಶ್ರೂಮ್ ಇದೆ. ದಿಸ್ ಇಸ್ ದ ಬೆಡ್. ಮತ್ತು ಹಂಗೆ ಒಂದು ಬಾಲ್ಕನಿ. ಲಾಕ್ ಮಾಡಿಬಿಟ್ಟಿದ್ದಾರೆ. ಮಳೆ ಬರ್ತಿದೆ ಅಂತ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ವ್ಯೂನ. ನಡೀರಿ ನಡೀರಿ, ಸಾಕು ಬಿಡು. ಇವಾಗ ಮಾಡಿ. ಇವಾಗ ನಮ್ದು ಡಬ್ಬ ಫೋನ್. ಸೊ ವಿ ಆರ್ ಗೋಯಿಂಗ್ ಟು ದ ಬೀಚ್. ಇಲ್ಲಿಂದ ಎಷ್ಟು ನಿಮಿಷ ಗೊತ್ತಿಲ್ಲ, ಒಂದು 10 ಮಿನಿಟ್ಸ್ ವಾಕಿಂಗಲ್ಲೇ ಹೋಗ್ತಾ ಇದೀವಿ. ಫುಲ್ಲು ಗೋವಾ ರಾಂಗ್ ಟೈಮ್ ಬಂದ್ಬಿಟ್ಟಿದ್ದೀವಿ. ಬರೀ ಮಳೆ ಎಲ್ಲ ಒಂದೊಂದು ಛತ್ರಿ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಸೊ ವಿ ಆರ್ ಇನ್ ಪ್ಯಾಲೋಲಮ್ ಬೀಚ್. ಇನ್ 5 ಮಿನಿಟ್ಸ್ ವಾಕ್ ನಮ್ಮ ಸ್ಟೇಯಿಂದ ಅಷ್ಟೇ. ಕಾಲ್ ಚಪ್ಪಲಿ ಸಿಗಾಕೊಂತಿದೆ ಅಂತ ಹೆಂಗ್ ನಡೀತಾವ್ರು ನೋಡಿ ಇವ್ರಿಬ್ರು. ಕೃತಿಕಾ, ಶಿಲ್ಪಾ, ಹಾಯ್ ಹಾಯ್. ಜಾನ್ವಿ ಮೇಡಮ್ಸ್ ಔಟ್ಫಿಟ್ ನೋಡಿ. ನಾವು ನಮ್ಮ ಬ್ರೈಡ್ಗೋಸ್ಕರ ಹಾಕಿದೀವಿ. ಓಹೋ, ಥ್ಯಾಂಕ್ ಯು ವೆರಿ ಮಚ್. ವೆರಿ ವೆರಿ ಥ್ಯಾಂಕ್ಫುಲ್. ನಮ್ಮ ಅಕ್ಕಂದು ಔಟ್ಫಿಟ್. ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ ಕೃತಿಕಾ ಮೇಡಮ್ದು. ನಾವು 3 ಜನ ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ. ಬೀಚ್ ಹತ್ರ ಎಲ್ಲ ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊಂಡು ವಿಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು ಕಮ್ ಟು ಈಟ್ ಮೋಮೋಸ್. ಆಗಲೇ ತಿಂತವ್ರು ಕಾಲಿನ. ಹೇಳಿ ಗೈಸ್, ನಾವು ಇವಾಗ ಬಂದ್ವಿ ಹೋಟೆಲ್ಗೆ. ವಾಪಸ್ಸು ಬೀಚ್ ಎಲ್ಲ ನೋಡಿ ಇವರು ಮಲ್ಕೊಳಕ್ ರೆಡಿ ಆಗ್ತಿದ್ದಾರೆ ನೋಡಿ. ಇನ್ನ ಇಲ್ಲ, ಬೀಚ್ ಎಲ್ಲ ಹೋಗಿ ಬಂದು ಮೋಮೋಸ್ ತಿನ್ಕೊಂಡು, ಮೋಮೋಸೇ ಊಟ ತಿನ್ಕೊಂಡು ಫುಲ್ ಚೇಂಜ್ ಎಲ್ಲ ಮಾಡ್ಕೊಂಡು ಇವಾಗ ರೂಮಿಗೆ ಬಂದ್ವಿ. ಇವಾಗ ಮಲ್ಕೊಳ್ಳೋದು. ಇವತ್ತೇನು ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಬಸ್ಸು ಬಂದಿದ್ದು ಲೇಟು, ಗೋವಾಗೆ ರೀಚ್ ಆಗಿದ್ದು ಲೇಟು, ಲೇಟ್ ಆಗಿದ್ದಕ್ಕೆ ಓನ್ಲಿ ಬೀಚ್ ಅಷ್ಟೇ ಇರುತ್ತೆ ನೋಡಿ. ನಾಳೆ ಏನೇನಾಗುತ್ತೆ ಅಂತ ನಾಳೆ ಇನ್ನೊಂದು ವಿಡಿಯೋದಲ್ಲಿ ನೋಡಿ.